ಹಾಯ್ ಎಲ್ಲರಿಗೂ. ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ನರಹರಿ ಪರ್ವತ ಬೆಟ್ಟ, ಇದರ ಮೇಲೊಂದು ದೇವಸ್ಥಾನ. ತುಂಬ ಚಂದದ ವಾತಾವರಣವನ್ನು ಈ ದೇವಸ್ಥಾನ ಹೊಂದಿದೆ. ಹಾಗಾಗಿ ಈ ಸಣ್ಣ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂತ ಹೇಳಿದರೆ ದ್ವಾರದಿಂದ 300ಕ್ಕೂ ಹೆಚ್ಚಿನ ಮೆಟ್ಟಿಲುಗಳನ್ನು ಈ ದೇವಸ್ಥಾನ ಹೊಂದಿದೆ. ಹಾಗೆಯೇ ಇವಾಗ ವೆಹಿಕಲನ್ನು ನಾವು ನೇರವಾಗಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೋದು. ಆ ವ್ಯವಸ್ಥೆಯನ್ನು ಕೂಡ ಇವಾಗ ಅವರು ಮಾಡಿದ್ದಾರೆ. ಬಂಟ್ವಾಳ ತಾಲೂಕಿನಲ್ಲಿ ಈ ದೇವಸ್ಥಾನ ಕಂಡು ಬರ್ತದೆ. ಬೆಟ್ಟದ ಮೇಲೆ ಇರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಹೋಗುವಂತಹ ದಿನ ಯಾವುದು ಅಂತ ಹೇಳಿದರೆ ಅದೊಂದು ಆಟಿ ಅಮಾವಾಸ್ಯೆ, ಮತ್ತೊಂದು ಸೋಣ ಶನಿವಾರದ ದಿನ. ಇಲ್ಲಿ ತೀರ್ಥ ಸ್ನಾನ ಇರ್ತದೆ. ಆ ದಿನ ಸ್ನಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ತುಂಬ ಮಂಗಗಳು ಉಂಟಿಲ್ಲಿ. ದೇವರ ಪ್ರಸಾದ ಯಾರು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇರ್ತದೆ. ಹೋಗುವ ದಾರಿ ಕೂಡ ಅಷ್ಟೇ ತುಂಬ ಚಂದ ಉಂಟು. ರಸ್ತೆಯ ಆ ಕಡೆ ನೋಡಿದರೆ ಬೆಟ್ಟ ಗುಡ್ಡ ಗ್ರೀನರಿಯೇ ಕಾಣ್ತದೆ. ಇಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ನರಹರಿ ಅಂತ ಹೆಸರನ್ನು ಇಡ್ತಾರೆ. ಯಾಕಂತ ಹೇಳಿದರೆ ಪಾಂಡವರು ಅಂದರೆ ನರರು, ಹಾಗೆಯೇ ಶ್ರೀಕೃಷ್ಣ ಅಂದರೆ ಹರಿ ಈ ಬೆಟ್ಟವನ್ನು ಹತ್ತಿ ಹೋದದ್ರಿಂದ ಇಲ್ಲಿಗೆ ನರಹರಿ ಅಂತ ಹೆಸರು. ಕುರುಕ್ಷೇತ್ರ ಯುದ್ಧ ಆದ ನಂತರ ಪಾಪವನ್ನು ಕಳೀಲಿಕ್ಕೋಸ್ಕರ ಈ ಬೆಟ್ಟಕ್ಕೆ ಬರ್ತಾರೆ. ಆಗ ಶ್ರೀಕೃಷ್ಣ ತನ್ನ ಗದ, ಚಕ್ರ, ಪದ್ಮ ಹಾಗೆಯೇ ಶಂಖವನ್ನು ಎಸೆದು ಅಲ್ಲಿ ನೀರಿನ ಕೊಳಗಳನ್ನು ನಿರ್ಮಿಸ್ತಾರಂತೆ. ಪಾಪವನ್ನು ಪಾಂಡವರು ಕಳ್ಕೊಳ್ಳಿ ಅಂತ ಹೇಳುವಂತಹ ಕಾರಣಕ್ಕೆ ಈ ಕೊಳಗಳನ್ನು ಶ್ರೀಕೃಷ್ಣ ನಿರ್ಮಿಸ್ತಾರೆ. ಈ 4 ಕೊಳ ಕೂಡ ಬೇರೆ ಬೇರೆ ಆಕಾರದಲ್ಲಿ ಉಂಟು. ಶಂಖ ಇರ್ಬೋದು, ಚಕ್ರ, ಪದ್ಮ ಹಾಗೆಯೇ ಗದೆಯ ಆಕಾರದಲ್ಲಿ. ಹೀಗೆ ಜಳಕವನ್ನು ಮುಗಿಸಿದಂತಹ ಪಾಂಡವರಿಗೆ ಪೂಜೆ ಮಾಡಲಿಕ್ಕೆ ಒಂದು ಶಿವಲಿಂಗ ಬೇಕಾಗ್ತದೆ. ಹಾಗಾಗಿ ಅರ್ಜುನ ತನ್ನ ಬಾಣವನ್ನು ಬಳಸಿಕೊಂಡು ಅಲ್ಲಿ ಶಿವಲಿಂಗವನ್ನು ರೂಪಿಸ್ತಾರಂತೆ. ಹಾಗಾಗಿಯೇ ಈ ಕೊಳಗಳಲ್ಲಿ ಸ್ನಾನ ಮಾಡೋದ್ರಿಂದ ತಮ್ಮ ಪಾಪವನ್ನು ಕಳ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ನಂಬಿಕೆ. ಇದಿಷ್ಟು ಈ ದೇವಸ್ಥಾನದ ಹಿನ್ನೆಲೆ. ವ್ಯೂ ಪಾಯಿಂಟ್ ಇದೆ, ನೀವೇ ನೋಡ್ಬೋದು. ಬೆಟ್ಟ ಗುಡ್ಡ ಹಾಗೆ ಹಸಿರು ಬಣ್ಣದ ಮರಗಳಿಂದ ಕೂಡಿದೆ. ಈ ದೇವಸ್ಥಾನ ಕೂಡ ಅಷ್ಟು ಚಂದ ಉಂಟು. ಬೆಟ್ಟದ ಮೇಲೆ ಇರುವಂಥದ್ದು, ಹಾಗಾಗಿ ಗಾಳಿ ಕೂಡ ತುಂಬ ಬೀಸ್ತಾ ಇರ್ತದೆ. ಸೊ ಈ ಪಾಯಿಂಟ್ ಅಂದರೆ ಈ ವ್ಯೂ ಪಾಯಿಂಟಿಗೆ ಬಂದಾಗ ಅಷ್ಟು ಚಂದ ಗ್ರೀನರಿಯನ್ನು ನೋಡುವಾಗ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡ್ತದೆ. ಸೊ ಇದಿಷ್ಟು ನರಹರಿ ಪರ್ವತ ಸದಾಶಿವ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.